ಯಪ್ಪ, ಈ ಗಂಡಸ್ರೆಲ್ಲ ತಿನ್ಕೊಬಿಟ್ಟು ಅಂಟ್ಬಿಟ್ರೆ ಪದ್ದಿ ನಮ್ದು ಹೆಂಗೋ ನಡೀತದೆ ಕಣವ. ಈ ಗಂಡಸ್ರದ್ದು ಏಳು ಅವ್ರದಂತೂನುವೆ ಅದು ಕೊಡು ಇದು ಕೊಡು ಅದು ಮಾಡು ಇದು ಮಾಡು. ಅಯ್ಯೋ ಸದ್ಯ ಗಂಡಸ್ರದ್ದೆಲ್ಲ ಆಯ್ತಲ್ಲ ತಿಂದಿದ್ದು. ತಿನ್ಕಳಿ ತಿನ್ಕಳಿ. ಇನ್ನೇನು ಹೆಂಗೋ ಇನ್ನೂನುವೆ ರಾತ್ರಿಕ್ಕೂ ಆಯ್ತಾನೆ ಅಡುಗೆ ಎಲ್ಲ ನನವೆ ಆಗದೆ. ಇನ್ನೇನು ಹೇಳು ಜಯಕ್ಕ? ಓ ಯಾ ಪಟ್ಟಿ ಮಾಡಿದಿ ಸಾರು? ಎಲ್ಲ ಬಾಗುದ್ದು ಇಲ್ಲೇ ಮಾಡಿದೀವಲ್ಲ. ನೀನು ಇನ್ನೊಂದ್ಕಿಂತ ಮುದ್ದೆ ಬೇರೆ ಮಾಡ್ಕೊಂಬಿಟ್ಟು ಬಂದಿದ್ಯಾ. ಎಲ್ಲರೂ ಸರಿಯಾಗಿ ಎರಡೆರಡು ಮುದ್ದೆ ಉಂಡ್ಬಿಟ್ರತ್ತಾಗೆ. ನಾನು ಅದಕ್ಕೆ ಎರಡೆರಡೇ ತಿನ್ನನಿ, ಅನ್ನ ಹುಸಿ ಕಮ್ಮಿ ತಿಂದ್ರು ಪರವಾಗಿಲ್ಲ ಅಂತ ಅನ್ನ ಹುಸಿ ಕಮ್ಮಿ ಮಾಡಿಸ್ಬಿಟ್ಟು ಮುದ್ದೆನೇ ಶಾನೆ ಮಾಡ್ತಿದ್ದು. ಮುದ್ದೆಗಿರೋ ರುಚಿ ಅಂಡಾಗಿಲ್ಲ ಬಿಡು. ತಿಂದು ನೋಡ್ರಕ್ಕ ಹೆಂಗೈತು ಟೇಸ್ಟು. ಗಂಡಸ್ರೆಲ್ಲ ಸಂದಕೈತೆ ಅಂತ ನಿನಗೆ ಹೇಳಿದ್ರು. ನಮಗೆಲ್ಲ ಸಂದಕೈತ ಇಲ್ವ ನೋಡ್ಬೇಕಲ್ಲ. ತಿನ್ನು. ಆಹಾ ಏ ಬಿಡೆ, ಮಸಾಲೆ ಅಂತೂ ರುಬ್ಬಿರೋದಕ್ಕೂ ಒಲೆಗೆ ಮಾಡಿರೋದಕ್ಕೂ ಅಯ್ಯಯ್ಯೋ ಅದ್ರ ಟೇಸ್ಟ್ ನೀನು ಬ್ಯಾರೆ ಐತೆ ಬಿಡು. ಬೋ ಸಂದಕೈತೆ ಟೇಸ್ಟ್ ಮಾತ್ರ. ಆಹಾ ಓ ಸ್ವರಜಿ ಮಸಾಲೆ ಅವಳೆ ರುಬ್ಬವಳೆ ಅಂತ ವಾಗಳು ಎಸಿತಾವಳ ತಾಗಿ. ಇಲ್ಲೇಳೆ ಸಂದಕ್ಕೆ ಐತೆ. ಎಲ್ಲನೂ ಸಾರು ಗೀರು ಎಲ್ಲನೂ ಸಂದಕ್ ಮಾಡಿದ್ದೀರ ಇವಳತ್ತಾಗಿ. ಮುದ್ದೆ ಗೊಟ್ಟಗೈತಿ ಹುಸಿ ಅಲ್ವೇ? ಓ ಏನಿಲ್ಲ ಇವಳಕ್ಕ, ಅದೇ ಇಷ್ಟೊಂದು ಮುದ್ದೆಯ ಹಾಟ್ ಬಾಕ್ಸ್ ಕಕ್ಕಾಗ್ಲಿಲ್ವಲ್ಲ, ಹೊಸಿ ತಣ್ಣಗಾಗ್ಬಿಟ್ಟು ನಿಂಗೆ ಗಟ್ಟಿ ಅಂತ ಅನ್ನಿಸ್ತದ ಅಷ್ಟೇ. ನೀನು ಅಷ್ಟು ಬಿಟ್ರೆ ಇನ್ನು ಎಂಥದ್ದು ನಿಲ್ಲ ಮೆತ್ತಗೆ ಸಂದಕ್ಕೇನಿ ಐತಿ. ತಿನ್ಕೊಳ್ರಿ. ಅನ್ನ ಗಿನ್ನ ಎಲ್ಲ ಅದಕ್ಕೆ ತಂದು ಮುಂದೆ ಇಟ್ಕೊಂಡಿದ್ದು ಕಣಕ್ಕ. ತಿರುಗಿ ಯಾರು ಬಂದು ಬಿಡಿಸ್ತಾರೆ ನಮಗೆ? ನಾವೇ ತಿನ್ಕೋಬೇಕಲ್ಲ, ಅದಕ್ಕೆಲ್ಲ ಮುಂದೆ ಇಟ್ಕೊಂಡ್ಬಿಟ್ಟು ಕುಂತ್ಕೊಂಡು ತಿನ್ನನಿ ಅಂತ ಹೇಳ್ಬಿಟ್ಟು ತಂದು ಇಟ್ಕೊಂಡಿದ್ದೆಲ್ಲ. ಈಗ ಒಳ್ಳೆ ಕೆಲಸ ಆಯಿತು. ಎಷ್ಟೆಷ್ಟು ಬೇಕೋ ತಿನ್ರಿ. ಇನ್ನು ಕೋಳಿ ಸಾರನೂ ಒಳಗಡೆ ಇತ್ತು. ಬೇಕಾದ್ರೆ ಕೋಳಿ ಸಾರನೂ ಹಾಕ್ಕೊಂಡಿದ್ರೆ ಆಗದಮ್ಮ. ಬೇಕಿನ ಸರಜಿ? ಸುಮ್ಮನಿರಮ್ಮ. ಕೋಳಿ ಸಾರು ಯಾವಾಗ ಬೇಕಾದ್ರೂ ತಿನ್ಬೋದು. ಇದು ಕಾಡಂದಿ ಮಟನ್ ಸಿಗ್ತದ ಈಗ, ಅದು ಬೋಲು ತಂಪಂತೆ. ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಬಾಡಿ ಹಂಗ ಹೊಸಿ ಈಟ್ ಪಾಟ್ ಆಗೋಗ್ಬಿಟ್ಟೈತಿ. ಅದಕ್ಕೆ ಹೊಸಿ ತಿನ್ಕೊತಾ ಇರೋದು. ಕೋಳಿದೇನು ಬೇಡ ಬುಣ್ಣಿ ಮತ್ತೇನೆ ತಿನ್ಕೊಳ್ಳಿ. ವಾ ಇನ್ನು ಉಂಡಿದ್ ಮುಗಿಲ್ವೇನು? ನಾನು ಅಡಕೆಲಿ ಹಾಕತ್ತೀರಿ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದೆ. ನಿಮ್ಗೆಲ್ಲ ಇಕ್ಕಿ ಬೋಡ್ಸಿ ಮಾಡಿ ಎಲ್ಲ ತೊಳೆದು ಬೊಳೆದು ನಾವು ತಟ್ಟಿಲೆಲ್ಲ ತೊಳಕೊಂಡು ತಿನ್ನಕ್ಕೇನು ಹೊಸಿ ಟೈಮ್ ಬೇಕಾಯ್ತದೆ. ನೀವೇನು ಗಂಡಸ್ರು ಬತ್ತೀರಾ? ಆಯ್ತೆ ಅಂತೀರಾ. ನಮ್ಮ ಕತೆ ಹೇಳಿ. ಇಲ್ಲೆಲ್ಲ ಕ್ಲೀನ್ ಮಾಡಿ ಗುಡಿಸಿ ನಮ್ಗೆ ಯಾರು ಬಡಿಸ್ತಾರೆ ನೋಡು? ನಾವೇ ಕುಂತ್ಕೋಬೇಕು, ನಾವೇ ಬಡಿಸ್ಕೋಬೇಕು, ನಾವೇ ತಿಂತಿರ್ಬೇಕು. ಅದಕ್ಕೆ ಮುಂದ್ಗಡೆ ನೀನು ಎಲ್ಲ ಊಟನೂ ಇಟ್ಕೊಂಡು ತಿಂತಾ ಇದೀವಿ. ನೀವಾಗಲೇ ತಾಂಬೂಲ ತಟ್ಟೆನೇ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ. ನೀವು ಹಾಕ ಹೋಗಿ, ಆಮೇಕಿಂದ ಬಂದು ಹಾಕತ್ತೀವಿ ನಾವುನುವೆ. ಈಗ ಹೆಂಗ ಹೊಸಿ ಇನ್ನೂ ಲೇಟ್ ಆಯ್ತದೆ. ಮಟನ್ ಅಲ್ವಾ, ಹೊಸಿ ಲೇಟ್ ಆಯ್ತದೆ ತಿನ್ನೋದು. ಇನ್ನೂ ಒಂದು ಅರ್ಧ ಗಂಟೆ ಆಯ್ತದೆ. ಅಲ್ಲಿಗೆ ಹೋಗ್ರಿ, ಇಲ್ಲಾಂದ್ರೆ ಎಲ್ಲ ತಿಂದ್ಬಿಟ್ಟದಾಗೆ ಹಾಕತ್ತೀವಿ ಅಡ್ಕೆಲೆಯ. ಅಲ್ಲ, ನಮ್ಮ ಸೋಮಣ್ಣಂಗೆ ಒಂಚೂರು ಸಾರು ಬೇಕಿತ್ತಂತೆ. ಅದಕ್ಕೇನೆ ಹಾಕ್ಕೊಡ್ತೀಯೇನೋ ಅಂತ ಹೇಳ್ಬಿಟ್ಟು ಒಂದು ಲೋಟದಾಗ ಹಾಕ್ಕೊಡ್ತೀಯ. ಆ ಅಪ್ಪರ ಮನೆಗೆ ಇಲ್ವಲ್ಲ, ಅದಕ್ಕೇನೆ ಒಂದು ಲೋಟ ಇಸ್ಕ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ದ. ಅದಕ್ಕೇನೆ ಓಹೋ ಅವನೇಂಟಿ ಮಾಡಿದಾಗ ಬಾಗ್ಲೆಲ್ಲ ಹಾಕೊಂಡು ಇನ್ನೆಲ್ಲ ವಾಸನೆ ಹೋಗ್ಬಿಡ್ತದೆ ಈಚೆ ಕಡೆಗೆ ಅಂತ ಹೇಳ್ಬಿಟ್ಟು ತಿಂತಾರೆ. ಇವಾಗ ಕೇಳಕ್ಕೆ ಬಂದ್ಬಿಟ್ನೇನು? ಪರವಾಗಿಲ್ಲ, ಅವ್ರು ಕಂಜೂಸ್ ನನ್ನ ಮಕ್ಕಳು. ಆಯ್ತು ಹೇಳಿ, ಅಂತೂ ಸಾಕು ಕಳಿಸ್ತೀನಿ. ರಾತ್ರಿಕ್ಕೂ ಆಗೋವಷ್ಟೇ ಮಾಡಿದ್ದೀನಿ. ಎಲ್ರಿಗೂ ರಾತ್ರಿಕ್ಕೂ ಆಗ್ಬೇಕಲ್ಲ ಹೊಸಿ. ಸಾಲ್ಕ ಬಂದರೆ ಕೋಳಿ ಸಾರು ಹೊಸಿ ಐತೆ ಹಾಕೊಂಡು ತಿಂದಾನೆ ಅಂತ ಹೇಳ್ಬಿಟ್ಟು ರಾತ್ರಿಕ್ಕೂ ಎಲ್ರಿಗೂ ಊಟ ಇಲ್ಲೇನೇನೆಯ ಸಾಕಾಗುವಷ್ಟು ಶಾನೆ ಏನಿಯ ಮಾಡ್ಬಿಟ್ಟು ಮಡಗಿದ್ದೀನಿ. ಅದಕ್ಕೇನೆ ಒಂದು ಲೋಟ ತಾನೆ ಶಾಯಿನ್ ಯಾರಿಗೂ ಶಾನೆ ಜನ ಕೇಳಕ್ಕೆ ಹೋಗ್ಬೇಡಿ. ಕೊಡು 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 ಅಂತ ಹೇಳ್ಬಿಟ್ಟು ನಾನು ತಾವು ಎಷ್ಟು ಮಾಡನಿ? ನಮಗೆ ರಾತ್ರಿ ಕಾಮಿಕಿಂದ ಎರಡೆರಡು ಪೀಸ್ ಹಾಕೊಂಡು ತಿನ್ಬೇಕಾಯ್ತದೆ. ಆ ಅಪ್ಪಂಗೆ ಬೇಕಾದ್ರೆ ಹಾಕ್ಕೊಡ್ರಿ ಒಂದು ಲೋಟದಾಗಿ. ಇಲ್ಲ ಯಾರಿಗೂ ಹೇಳೋದಿಲ್ಲ ಹೇಳು. ಅದಕ್ಕೆ ಕೇಳನಿ ಅಂತ ಹೇಳ್ಬಿಟ್ಟು ಬಂದೆ. ತಪ್ಪಲೆಗೈತಾ ಹಾಕ್ಕೊಟ್ಲಾ? ಹಾಕ್ಕೊಡಿ. ಈಗಳೇ ತಟ್ಟೆ ಇಲ್ಲೇ ಮಡಗ್ಬಿಟ್ಟು ಹೋಯ್ತೀನಿ. ತಟ್ಟೆಯ ಹಾಕ್ಕೊಳ್ಳಿ ಎಲ್ರೂ. ಒಳ್ಳೆ ಎಳೆ ಎಲೆ ಸಂತೆಯಿಂದ ತಿಂದಿರೋದು ಭಾಳ ಸಂದಕೈತಿ. ತಗ. ಓಹೋ ಇವ ಏನಾರ ನಮ್ಗೆ ಅಡಿಕೆಲೆ ಕೊಡಕ್ಕೆ ಬಂದೆ ಅಂತ ಅನ್ಕೋಬಿಟ್ಟೆನಕ್ಕ. ಕಳ್ಬಡ್ಡಿ ನನ್ನ ಮಗ, ನನ್ನ ಗಂಡ ನೋಡು ಎಲ್ಲ ಅಷ್ಟೇ. ಫ್ರೆಂಡ್ಸುಗಳಿಗೆ ಅದಕ್ಕೆ ಕಂಡ್ರೇಕ ನಾನಂತೂ ಸಾರು ಮಾಡೋಕ್ಕೇ ಬೇಜಾರು. ನಮ್ಮ ಅತ್ತೆ ಒಂದು 4 ಜನ ಕೋರ್ಸ್ ಕಳ್ಸ, ನನ್ನ ಗಂಡ 4 ಜನ ಕೋರ್ಸ್ ಕಳ್ಸ. ನಮಗೆ ಅಂತ ನೋಡಿದ್ರೆ ಎಂಥದನ್ನು ಇರೋಕ್ಕಿಲ್ಲ ನೋಡು. ಲಾಸ್ಟ್ಗೆ ನಾನು ತಿಳಿ ಸರ್ ಒಯ್ಕೊಂಡು ತಿಂದು ಪಾಲಿಗೆ ಸಿಕ್ಕಿದ ಪಂಚಾಮೃತ ಅಂತ ಮನಿಕಬೇಕಾಯ್ತದೆ. ಏನು ಮಾಡೋಕ್ಕಾಯ್ತದ ಪದ್ದಿ? ಆಗ್ತಾವ ಒಂದೊಂದ್ಕಿಂತ ಏನು ಮಾಡೋಕ್ಕಾಗಕ್ಕಿಲ್ಲ ಬಿಡು. ಎಷ್ಟು ಹೇಳಿದ್ರಿ ಗಂಡಸ್ರುಗಳಿಗೆ ಅತ್ತಿಗಳಿಗೆ ಅಷ್ಟೇ. ತಿನ್ಕ ಜಮ ನಾಚಿಕೆ ಪಡ್ಬೇಡ. ಆಕ ಅನ್ನನ ಜೊಯ್ಯ ಮೇಲೆ ನಾಚಿಕೆ ಪಡ್ಕೊತಾಳೆ. ನಾವು ನಾಚಿಕೆ ಪಡ್ಕೋಬೇಕು ಹಂಗೆ ಮಾಡ್ತಾಳೆ ಅಷ್ಟೇ. ನೀನಿಯ ಆಗ್ಲೇ ಮಾಡ್ಬೇಕಾರೆ ನೀನಿಯ 4 ಪೀಸು ಒಳಗಡೆ ಕೊಂಟೋಗ್ಬಿಟ್ವು ಹಂಗೇನೇನೆ. ಅಯ್ಯೋ ನಾನೇನು ಬೇಕಂತ ತಿಂದಿಲ್ಲ ಕಣಮ್ಮ ತಾಯಿ. ಏನೋ ಉಪ್ಪು ಖಾರ ಹೊತ್ತೈತಾ ಬೆಂದೈತಾ ಅಂತ ನೋಡಕ್ಕೆ ಏನೋ 1-2 ಪೀಸ್ ತಿನ್ನಮ್ಮ.
ಓಹೋ, ಇವಳಿಗೆ ಉಪ್ಪು ಖಾರ ಹತ್ತೈತೆ ಅಂತ ನೋಡಕ್ಕೆ ಒಂದು ಪೀಸ್ ಆದ್ರೆ ಸಾಕಾಗಿಲ್ಲ, 5-6 ಪೀಸ್ ನಿಮಗೆ ತಿನ್ಬೇಕು ಇವಳು. ಹೋಗ್ಲಿ ಬಿಡ್ರೆ. ಏನ್ ಪಾಪ ಓಡಾಗಿರೋ ಜಯಮ್ಮಂಗೂ ಬೋಲ್ ಆಸೆ ಆಗೈತೆ, ಅದಕ್ಕೆ ತಿಂದವಳೆ. ಅವ್ರ ಮನೆಯಾಗ ಉಪ್ಪಿಲ್ಲ ಖಾರಿಲ್ಲ, ಅರ್ಧಂಬರ್ಧ ಮಾಡ್ಕತಾಳೆ. ಅವತ್ತು ಇಸ್ಕೊಂಡಿದ್ದೆ ಕಣವ ಒಂದು ಲೋಟ ಸಾರ, ಕೋಳಿ ಸಾರ ಜಯಮ್ಮನ ಮನೆಯಿಂದ. ಕೊಡೆ ಕೋಳಿ ಸಾರ ಅಂತ ಹೇಳ್ಬಿಟ್ಟು ಉಂಬಂಗಿಲ್ಲ ತಿನ್ನಂಗಿಲ್ಲ. ಅದಕ್ಕೆ ಆ ಕಡೆ ಉಪ್ಪಿಲ್ಲ ಖಾರಿಲ್ಲ, ಒಂದು ಸರಿಯಾಗಿ ಮಸಾಲೆ ಹಾಕಿಲ್ಲ, ಅರ್ಧಂಬರ್ಧ ಮಾಡಿ ಹಾಕಿದ್ಲು. ಈಗ ಜಯಮ್ಮಂಗೆ ತಿಂದ್ಬಿಟ್ಟು ಈಗ ಭಾಳ ಖುಷಿಯಾಗಿ ಹೋಗ್ಬಿಟ್ಟಿರ್ಬೇಕು ಅಲ್ವೇ ಜಯಮ್ಮ? ಆವಾಗೆಲ್ಲ ಕಲ್ತಿರ್ಲಿಲ್ಲ ಕಣಕ್ಕ, ಇವಾಗ ಸಂದ ಕಲ್ತಿದ್ದೀನಿ. ತಿನ್ಕೊಳ್ಳಿ, ನಿಧಾನಕ್ಕೆ ತಿನ್ಕೊಳ್ಳಿ. ಯಪ್ಪ ಇಂಥ ಪ್ರಶಾಂತವಾಗಿ ತಿಂದು ಯಾವ ಕಾಲ ಆಗಿತ್ತೋ ಏನು ಕತ್ತಿಯೋ ಗೊತ್ತಿಲ್ಲ ಕಣಮ್ಮ. ಪ್ರಶಾಂತವಾಗಿ ತಿಂತಾ ಇದೀವಿ ನಾವಂತೂ ಹೆಂಗೋ. ಅಲ್ಲ ನಿಮ್ಮ ಅತ್ತೆಯಲ್ಲಿ ಕಾಣ್ತಾನೆ ಇಲ್ಲ? ಅಯ್ಯೋ ಎಲ್ಲೋಯ್ತಾಳಿನ, ಸಂದ ಕೌತೇನೆ ಕೂತ್ಕೊಂಡು ತಿಂದ್ಬಿಟ್ಟವಳಲ್ಲ. ನೀನು ತಿಂದು ತೇಗಿ ಹೋಯ್ತಾಳೆ ಮನ್ಮಂತಕ್ಕೆ ಕೂತ್ಕೊಂಡು ಮಾತಾಡೋಕ್ಕೆ. ಅಯ್ಯೋ, ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಡಕ್ಕೆ ಬರೋಕ್ಕಿಲ್ಲ ಕಣಕ, ಏನಿಲ್ಲ. ಮನೆಗೆ ಏನಾರ ಮಾಡಬೇಕು ಅಂದ್ರೆ ಅದೇ ಬೇಜಾರು. ನಾನೇ ಅಡುಗೆ ಮಾಡಬೇಕು, ನಾನೇ ನೀನೇ ಪಾತ್ರೆ ತೊಳ್ಕೊಬೇಕು, ಹೊಂದಿಸ್ಕೋಬೇಕು. ನನಗೂ ಸಾಕಾಗೋಯ್ತದ ನನಗಂತೂ. ಹೇಳಿದ್ರೆ ಕೇಳೋಕ್ಕಿಲ್ಲ. ಬಾರಿ ಸರಜಿ, ಇಷ್ಟು ಬಿಟ್ಟು ನಾವು ಉಣ್ಬಿಟ್ಟಲ್ಲ. ಬಾ, ಈಗಲೇ ಯಾಕೆ ಕೈ ತೊಳ್ಕತ್ತೀಯ? ಇನ್ನೊಂದು ಮುದ್ದೆ ತಿನ್ನೋದು ಬಿಟ್ಬಿಟ್ಟು ಹೋಗಿ ತಟ್ಟೆ ಇಟ್ಬಿಟ್ಲಾಗ್ಲೇ. ಓ ಯಪ್ಪ, ಸಾಕೆ ನನಗೆ, ತಿನ್ಕೊಳ್ಳಿ ನೀವು ಪಟ ಪಟ ಅಂತ. ನಂಗೆ ಸಾಕು. ಮಾಡ್ಬೇಕಾದ್ರೆ ಪೀಸುಗಳು ಬಾಯಿಗೆ ಹೋಗಿತ್ತವ. ಬಾ, ಅವಳಿಗೆ ಏನು ಹೇಳಿಯ ನೀನು? ತಿಂದ್ರೆ ಆಕಳ ಮುದ್ದೆ ನೋಡಿ, ಇನ್ನು ಯಾವ ಪಾಟಿ ಬಿದ್ದವೆ ಮುದ್ದೆ ಅನ್ನ. ಏನು ರಾತ್ರಿಗೂ ಅವೇ ಆಯ್ತವೆ ಅನ್ನಿಸೋದಪ್ಪ ನನಗೇನು. ನೀವು ಮಾಡ್ರಿ ಅಂದಿದ್ದಕ್ಕೆ ಗಂಡಸ್ರ ತಿಂದಾಕ್ಬಿಟ್ರಲ್ಲ, ಇನ್ನೊಂದು ವರ್ಷ ಹೋಗಿ ಇನ್ನೂ ಅಷ್ಟು ಮಾಡ್ಕೊಬಿಟ್ಟು ಬಂದಿದ್ದೀನಿ. ಮತ್ತು ನೋಡಿ ನಾವು ತಿನ್ನೋದು ಅಷ್ಟ್ರಾಗೆ ಐತೆ, ಅನ್ನ ತಿನ್ನಕ್ಕೆ ಆಯ್ತಿಲ್ಲ 2 ಮುದ್ದೆ ತಿಂದ್ಬಿಟ್ಟು. ಲೇ ಆಕಳ್ರಿ ಜಯಮ್ಮ, ಆಕ ಹೊಸಿ ಇನ್ನೊಂದು ಮುದ್ದೆ ಇಕ್ಕ. ಓ ಸಾಕಕ್ಕ, ಸಾಕು, ಹೊಟ್ಟೆ ಎಲ್ಲ ಬಿರಿದೋಗೈತೆ ನನಗಂತೂ. ಅಪ್ಪ ಹೊಟ್ಟೆ ಲೋಡ್ ಆಗೋಗ್ಬಿಡ್ತು. ಆಕಳ್ರಕ್ಕ, ಅಡಿಕೆಯಲ್ಲಿ ಆಕಳನ. ಯಾಕೆ ಸರಜಿ ಸುಮ್ಮನೆ ಹೋಗ್ತಿದ್ಯಾ ಅಕ್ಕ? ಏನಿಲ್ಲ, ಏನೋ ಅನ್ನಿಸ್ತದೆ, ಇನ್ನು ಶಾನೆ ತಿನ್ಬೇಕು, ಹೊಟ್ಟೆ ಬಿರಿಯಂಗೆ ತಿನ್ಬೇಕು ಅಂತ. ತಿಂದ್ಮೇಲೆ ಅಯ್ಯೋ ಸಾಕಪ್ಪ ಶಿವನೇ ಸಾಕಪ್ಪ ಅಂತ ಅನ್ನಿಸ್ಬಿಡ್ತದೆ ನಮ್ಗಂತೂ. ಹಂಗೆ ದುರಾಸೆ ಮನಸ್ಸಿಂಗೆ ಆಸೆ. ಏನ್ ಬೇಕಾ ಆಕ ಅಡ್ಕೆಲಿ ಅಪ್ಪದಿ ಎತ್ಕಳೆ, ತಟ್ಟೆ ಎತ್ಕ. ಒಳ್ಳೆ ಎಲೆ ಎಲೆ ನೋಡು ಎಂತ ಸಂದಕವಿ ಎಲೆ. ಒಂಚೂರು ಸಕ್ಕರೆ ಇಕ್ಕಿದ್ರೆ ಸಂದಕ್ಕಿದ್ರೆ ಸಕ್ಕರೆ ಹಾಕೊಂಡು ತಿಂದ್ಬಿಟ್ರೆ ಅದೊಂಥರ ಆಯ್ತದೆ. ಬಾಯಿ ಕೆಂಪಾಗ್ಬಿಟ್ರೆ ಏನೇ ಹೇಳು, ರಾತ್ರಿ ಹೊತ್ತಾಗೆ ಹೆಂಗೋ ಹಾಕತ್ತೀವಿ, ಬೆಳಿಗ್ಗೆ ಹಲ್ಲು ಉಜ್ಬೇಕಲ್ಲ, ಹಲ್ಲೆಲ್ಲ ಕೆಂಪಿ ಆಗಿರ್ತಾವ. ಅದೊಂದು ಬೇಜಾರು ನೋಡವ ನಂಗೆ. ಹಂಗೆ ಅಭ್ಯಾಸ ಆಗ್ಬಿಟ್ಟೈತಾ. ಅಯ್ಯೋ 4 ಕಿತ್ತ ಹಾಕಬೇಕು ದಿನಕ್ಕೆ, 4 ಕಿತ್ತ ಹಾಕಳ ಗಂಟನೂ ನಂಗೇನು ಸಮಾಧಾನನೇ ಆಗಕ್ಕಿಲ್ಲ ಬಿಡು. ನಾನು ಹಾಕಳಕ್ಕಿಲ್ಲ ನಾನಂತೂ. ಈ ಮಟನ್ ಊಟ ತಿಂದಾಗೋ ಇಲ್ಲ ಏನಾರ ಭರ್ಜರಿ ಊಟ ಮದುವೆಗಳಿಗೆ ಹೋದಾಗ ಅದೇನೋ ಕೊಡ್ತಾರಲ್ಲಕ್ಕ, ಬೀಡ ಗೀಡ ಅಂತ ಹೇಳ್ಬಿಟ್ಟು, ಆಗ ಹಂಗೆ ಕೊಟ್ಟಾಗ ಬೇಕಾದ್ರೆ ನೋಡಪ್ಪ ನಾನು ಸಂದಾಗ ತಿಂತೀನಿ. ಅದು ಬಿಟ್ಬಿಟ್ರೆ ಏನು ಬೇರೆ ಟೈಮಾಗೆಲ್ಲ ನಾನು ತಿನ್ನಕ್ಕಿಲ್ಲ ಬಿಡು. ಅಲ್ಲಿ ಯಾರು ಉಜ್ತಾರೆ ಕೆಂಪಿ ಆಗಿರ್ತದೆ, ಹಲ್ಲುಗಳೆಲ್ಲ ಸಂದಿಗಳಾಗೆಲ್ಲ ಸಿಗಾಕೊಂಡು ಕೆಂಪಾಗಿರ್ತದೆ. ಅರ್ಧಂಬರ್ಧ ಉಜ್ಬಿಟ್ಟು ಅಷ್ಟೇ, ಇನ್ನು ಅದು ಹಂಗೆ ಉಳ್ಕೊಬಿಡ್ತದೆ ಕಳೆಗಿಲ್ಲ ಎಲ್ಲನೂ. ಅದಕ್ಕೆ ನಾನಂತೂ ಈ ಅಡಕೆಲೆ ಸವಸಕ್ಕೆ ಹೋಗಿಲ್ಲ. ಈ ಮಟನ್ ಊಟ ತಿಂದಾಗ ಬೇಕು ಅಂತ ಅನ್ನಿಸ್ತದೆ. ಆಯ್ತೇನೆ ಪತಿ, ಬಾರಿ ಒಂದೊಟ್ಟ ಕಾಪಿ ಗಿಕ್ಕು. ನೀವೇ ನಾನು ನೆಮ್ಮದಿ ಕುಂತ್ಕೊಳಕ್ ಬಿಡಕ್ಕಿಲ್ಲ ನೀವು. ಅಲ್ಲ ಈಗಿನ್ನ ತಿಂದ್ಬಿಟ್ಟು ಅಡಕೆಲಿ ಹಾಕತ್ತಾ ಇದೀನಿ, ನಿಮ್ದಾಗಲೇ ತಿಂದು ಉಂಡು ಕರ್ಗೋಗಿ ಕಾಪಿ ಇಕ್ಕು ಅಂತ ಬಂದಿದ್ರಲ್ಲ. ಹೋಗಂತ ನನ್ನ ಗಂಡಂತಾಗ ಮಾಡಿಸಿ, ನನ್ನ ಗಂಡ ಬೊಲ್ಸಂದಾಕ್ ಮಾಡ್ತಾನೆ, ಮಾಡಿಸಿ ಅವಯಪ್ಪನ ಹತ್ರ ಏನೇ ಕಾಪಿಯ ಅದೇನು ಟೀ ಮಾಡ್ತಾನೆ ನೋಡೋಣ. ಅದೇನೇನೋ ಯಾಲಕ್ಕಿ ಪಾಲಕ್ಕಿ ಹಾಕ್ಬಿಟ್ಟು ಸಂದಾಕ್ ಮಾಡ್ತಾನೆ, ಮಾಡಿಸ್ರಿ ಒಂದು ಕಿತ. ಮಾಡ್ರಣ ನೀವು ಒಂದು ಕಿತ. ನಾವು ಮಟನ್ ಊಟ ಎಲ್ಲ ಮಾಡಿದೀವಿ, ಒಂದು ಲೋಟ ಕಾಪಿ ಮಾಡ್ಕೊಡಕ್ಕಾಗಲ್ವೇ? ಒಂದು ಲೋಟ ಕಾಪಿ ಎತ್ಕೊಂಬಿಟ್ಟು ಬರ್ರಿ, ನೋಡೋಣ ಹೆಂಗ್ ಮಾಡ್ತೀರೋ ನೀವು ಗಂಡಸ್ರೆಲ್ಲನೂ. ನೀವು ಸರಿ ನಮ್ಮ ಬುಡಕ್ಕೆ ತಂದ್ಬಿಟ್ರಿ. ನೋಡ ನೀರು ಹೇಳ್ತೀನಿ. ಈ ಗಂಡಸ್ರು ಕ್ಯಾಮೆ ಮಾಡಕ್ಕೆಲ್ಲನೂ ಇಲ್ಲ ಬಿಡು, ನಮ್ಮ ಹತ್ರ ಮಾಡಿಸ್ತಾರ ಅಷ್ಟೇ. ನೀನಿಯ ಮಾಡುವನ್ನು ಈಗ ನೋಡು, ಒಂದು ಗಾಡಿ ಪಾತ್ರೆ ಬಿದ್ದವ, ಪಾತ್ರೆ ತೊಳಿ, ಪಾತ್ರೆ ಗುಬ್ರ ಹಾಕು, ತಿರುಗಿ ರಾತ್ರಿ ಕವ್ರಿಗೊಂಚೂರೇನ ಮಾಡು ಮೊಟ್ಟು. ನಮ್ಮ ಜೀವನ ನಮಗೆ ನೀ ಹಾಳು ಮಾಡ್ಕತ್ತೀವಿ ಅಷ್ಟೇನಿ, ಸುಮ್ಕೆನೇನೆ. ಓ ಗಂಡಸ್ರು ನನ್ನ ಮಕ್ಕಳು ಬಗ್ಕಿಲ್ಲ ಬಾ, ನಾವೇ ಬಗ್ ಮಾಡ್ಬೇಕು ಅಷ್ಟೇನಿ ಕೆಲ್ಸ. ಹೊಲದಕ್ಕೆ ಏನೋ ಬಂದ್ರೆ ಬಗ್ತಾರೇನಕ್ಕ? ಅದೇ ಮತ್ತೆ ತಗೊಳ್ಳಿ ಸರಜಿ, ಹಾಕ ತಗ. ಇನ್ನೊಂದು ದಿನದಲ್ಲಿ ಹಾಕಳ್ರಿ ಎಳೆಯಲ್ಲೇ ಸಂದಕವೆ.